ಉತ್ತರ ಕನ್ನಡ ಜಿಲ್ಲೆಯ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ಸಂಜೀವಿನಿ ಮುಖ್ಯ ಪುಸ್ತಕದ ಬರಹಗಾರರು ಹಾಗೂ ಸ್ಥಳೀಯ ಸಮುದಾಯದ ಸಂಪನ್ಮೂಲ ವ್ಯಕ್ತಿಗಳ ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ಮುಂದುವರಿಯಲು ಅನುವು ಮಾಡಿಕೊಡುವಂತೆ ಒತ್ತಾಯಿಸಿ ಮಂಗಳವಾರ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು ಅವರಿಗೆ ಮನವಿ ಸಲ್ಲಿಸಲಾಯಿತು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನವೆಂಬರ್ 11ರಿಂದ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಮಟ್ಟದ ಎಂಬಿಕೆ ಹಾಗೂ ಎಲ್ಸಿಆರ್ಪಿ ಸಿಬ್ಬಂದಿಯು ಪ್ರತಿಭಟನೆ ಮಾಡುತ್ತಿದ್ದಾರೆ. ರಾಜ್ಯ ಸರ್ಕಾರ ಕೌಶಲಾಭಿವೃದ್ಧಿ ಇಲಾಖೆಯ ಸಚಿವರು ಮನವಿ ಸ್ವೀಕರಿಸಿ ನವೆಂಬರ್ 25 ಅಥವಾ 26ರಂದು ವಿಶೇಷ ಸಭೆಯನ್ನು ಏರ್ಪಡಿಸಿ ನಿಮ್ಮ ಬೇಡಿಕೆ ಈಡೇರಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಈ ಷರತ್ತಿನ ಆಧಾರದಲ್ಲಿ ಹೋರಾಟವನ್ನು ಹಿಂದಕ್ಕೆ ಪಡೆಯಲಾಯಿತು. ಆದರೆ ಈವರೆಗೆ ಸಭೆ ಕರೆಯದ ಕಾರಣ ಸಭೆ ನಡೆಯುವವರೆಗೂ ಸಿಬ್ಬಂದಿಯು ಕರ್ತವ್ಯಕ್ಕೆ ಹಾಜರಾಗುವುದಿಲ್ಲ. ಇದಕ್ಕೆ ಅನುಮತಿ ನೀಡಬೇಕು. ಇಲಾಖೆಯ ಅಧಿಕಾರಿಗಳೊಂದಿಗೆ ನಮ್ಮ ಜಂಟಿ ಸಭೆಯನ್ನು ಕರೆದು ಬೇಡಿಕೆ ಈಡೇರಿಸುವವರೆಗೂ ರಾಜ್ಯಾದ್ಯಂತ ಎಂಬಿಕೆ ಮತ್ತು ಎಲ್ಸಿಆರ್ಪಿಗಳು ಕರ್ತವ್ಯಕ್ಕೆ ಹಾಜರಾಗಿ ಒಕ್ಕೂಟದ ಸಿಐಎಫ್ ಸಾಲ ಮರುಪಾವತಿ ಸಂಘದ ಸಭೆಯಲ್ಲಿ ಭಾಗವಹಿಸುವುದು, ಬ್ಯಾಂಕ್ ಲೋನ್, ಒಕ್ಕೂಟದ ಕೆಲಸ ಮಾತ್ರ ನಿರ್ವಹಿಸಿಕೊಂಡು ಹೋಗುತ್ತೇವೆ. ಆದರೆ ಯಾವುದೇ ಇಲಾಖೆ ಹೇಳಿದ ಕೆಲಸವಾಗಲಿ ಕಾರ್ಯಕ್ರಮವಾಗಲಿ ಮತ್ತು ತಾಲೂಕಾ ಘಟಕದವರಿಗೆ ಯಾವುದೇ ಮಾಹಿತಿಯನ್ನು ನೀಡುವುದಿಲ್ಲ. ಜಿಲ್ಲೆಯವರು ಹಾಗೂ ರಾಜ್ಯಾದ್ಯಂತ ಮಹಾ ಒಕ್ಕೂಟದ ನಿರ್ಣಯದಂತೆ ನಮ್ಮ ಈ ಅನಿರ್ದಿಷ್ಟಾವಧಿ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗುವ ನಿರ್ಧಾರ ಮಾಡಿದ್ದೇವೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಸರ್ ಹಿಂಗೆಲ್ಲ ಅದು ನಮ್ಮ ಜೀವನ ನಡೆಸೋದು ಹೇಗೆ? ನಮಗೆಲ್ಲ ಮಕ್ಕಳು ಎಲ್ಲ ಇದೆಲ್ಲ ಗಂಡ ಮಕ್ಕಳು ಫ್ಯಾಮಿಲಿ ಇದೆಲ್ಲ ಸರ್. ನರೇಗಾ ಕೂಲಿ ಹಿಡಿ 340 ರೂಪಾಯಿ ಇದೆ ಸರ್. ಅಟ್ಲೀಸ್ಟ್ ಅಷ್ಟಾದರೂ ನಮಗೆ ಕೊಟ್ಟು ನಮ್ಮ ಜೀವನ ನಡೆಸಲಿಕ್ಕೆ ಆಗ್ತದೆ ಸರ್. ಹಗಲು ರಾತ್ರಿ ಕಷ್ಟಪಟ್ಟು ನಾವು ಕೆಲಸ ಮಾಡ್ತಿರ್ತೀವಿ. ಸಮುದಾಯದಲ್ಲಿ ನಾವು ಕೆಳ ಹಂತದಲ್ಲಿ ಕೆಲಸ ಮಾಡಿದಾಗ ಇಲ್ಲಿವರೆಗೂ ಇಲ್ಲೆಲ್ಲ ರಿಪೋರ್ಟ್ ಬರ್ತದೆ ಸರ್. ನಮಗೆ ಸೇಫ್ಟಿ ಇಲ್ಲ ಅಂದ್ರೆ ಹೆಂಗೆ ಸರ್? ಪ್ರತಿಯೊಂದು ಸರ್ವೆ ನಾವು ಮಾಡಬೇಕು. ಪ್ರತಿಯೊಂದು ಹಳ್ಳಿ ಹೋಗಿ ನಮ್ಗೆ ಎಷ್ಟು ಸರ್ವೆ ಆಗ್ತಾರೆ, ವೃದ್ಧಾಪ್ಯ ವೇತನದ್ದು ಎಲ್ಲ ಸರ್ವೆ ಮಾಡಿದ್ವಿ ಮೊನ್ನೆ ಅಷ್ಟೇ. ಇನ್ನೊಬ್ರು ಯಾವ್ದು ವೇತನ ಬಂದಿಲ್ಲ ಸರ್. ಆಮೇಲೆ ನರೇಗಾ ಕೂಲಿ ಕಾರ್ಡ್ ಮಾಡಿಸ್ಕೊಳ್ಬೇಕು, ಅದನ್ನ ನಾವು ಮಾಡಿಸ್ಕೊಟ್ಟಿವಿ, ಅದು ಯಾವುದು ಬಂದಿಲ್ಲ ಸರ್. ಇಂಥವೆಲ್ಲ ಸಾಕಷ್ಟು ನಾವು ಮಾಡ್ತಾ ಇರ್ತೀವಿ, ಅದು ಯಾವುದು ಸರಿಯಾದ ಗೌರವಧನ ಬರಂಗಿಲ್ಲ. ಅಳತೆ ಮಾಡಿ ಫಾರ್ಮ್ ಎಲ್ಲ ಫಿಲಪ್ ಮಾಡ್ಕೊಟ್ಟಿವಿ ಸರ್. ಆದರೆ ಇದುವರೆಗೂ ಕೆಲವೊಂದು ಪಂಚಾಯತ್ ದುಡ್ಡು ಕೊಟ್ಟಿದ್ದಾರೆ. ಇನ್ನೊಂದು ರಿಕ್ವೆಸ್ಟ್ ಅಂದ್ರೆ ನಾವಿಗೆಲ್ಲ ಮುಷ್ಕರದಲ್ಲಿ ಭಾಗವಹಿಸ್ತೇವೆ. ನಾವು ಕೆಲಸ ಮಾಡ್ತಾ ಇಲ್ಲ, ನಾವು ಸರ್ವೆ ಮಾಡ್ತಾ ಇಲ್ಲ, ಆನ್ಲೈನ್ ಸರ್ವೆ ಮಾಡ್ತಾ ಇಲ್ಲ. ನಮ್ಗೆ ಏನಾಗಿದೆ ಈಗ ಮಾನಸಿಕವಾಗಿ ಒಂಥರ ಫೋನ್ ಮೇಲೆ ಫೋನ್ ಬಂದ್ಕೊಂಡು ಕಿರುಕುಳ ಹತ್ರ ಆಗ್ತದೆ. ಕಿರುಕುಳ ಕೊಡ್ತಾರೆ ಅಂದ್ರೆ ಮಧ್ಯದಲ್ಲಿ ಇದ್ದವರು ಮಾಡ್ತಾ ಇದ್ದೀರಿ, ಡಾಕ್ಯುಮೆಂಟ್ಸ್ ತಗೊಬಂದು ಏನ್ ಮಾಡ್ತೀರಿ? ಒಂದು ಸಿಗ್ನೇಚರ್ ಹಾಕೋದಿಲ್ಲ, ಏನಿಲ್ಲ, ಬಂದು ಹೋಗ್ತಾರೆ. ಈಗ ಮಧ್ಯದಲ್ಲಿ ಫೋನ್ ನಲ್ಲೇ ಎಲ್ಲ ಮಾಡ್ತಾರೆ. ನಮ್ಮ ಹತ್ರ ಪ್ರೂಫ್ ಇಲ್ಲ ಸರ್. ನಮ್ಮ ಹತ್ರ ಏನು ಪ್ರೂಫ್ ಇರೋದಿಲ್ಲ. ಫೋನ್ ನಲ್ಲಿ ಮಾತಾಡಿದ್ರೆ ನಮ್ಮ ಹತ್ರ ಏನು ಪ್ರೂಫ್ ಇಲ್ಲ ಸರ್. ಈಗ ಸರ್ ನಮ್ಮಲ್ಲಿ ನಾವು ಕೇಳ್ಕೊಳ್ಳೋದು ಇನ್ನೊಂದು ಈಗ 25-26 ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರು. ಸಭೆ ಕರಿತೀವಿ, ಯಾವುದೇ ಇನ್ನೂ ಮಾಹಿತಿ ಬಂದಿಲ್ಲ ಸರ್. ನಮಗೆ ಡಿಸೆಂಬರ್ ಫಸ್ಟ್ ವೀಕ್ವರೆಗೂ ಸರ್ ನಾವು ಯಾರೂ ಕೆಲಸ ಮಾಡೋದಿಲ್ಲ. ನಿಮಗೆ ನಾವು ಹೇಳ್ತಾ ಇದ್ದೀವಿ ಸರ್. ಇನ್ನಲ್ಲಿ ಮನವಿ ಮಾಡ್ಕೊಡ್ತೀವಿ. ಅಲ್ಲಿವರೆಗೆ ನಮಗೆ ನಿರ್ಧಾರ ಬರ್ತಿರಲ್ಲ ಈಗ ಹೇಳಿದ್ದೀರಾ, ರೈಟಿಂಗ್ನಲ್ಲಿ ನಮಗೆ ಮನವಿ ಕೊಡಿ. ಆ ಮನವಿ ನಾನು MD ಮೇಡಮ್ ಗಮನಕ್ಕೆ ತರ್ತೀವಿ. ಅದೇ ರೀತಿ ಬೇರೆ ಜಿಲ್ಲೆನಲ್ಲಿ ಕೂಡ ಈ ಥರ ಮೇಡಮ್ ಅವರು ಒಂದು ಡಿಸಿಷನ್ ತಗೊಳ್ತಾರೆ. ಮೋಸ್ಟ್ಲಿ ಬೇಗನೆ ಅವರು ಒಂದು ಡಿಸಿಷನ್ ತಗೊಳ್ತಾರೆ. ಆ ಡಿಸಿಷನ್ ಮೋಸ್ಟ್ಲಿ ಸಮಸ್ಯೆಗೆ ಬಗೆಹರಿಸಿ. ಒಕ್ಕೂಟದ ಬಾತರಿ SK, ವರ್ಷಾ ನಾಯ್ಕ್, ಶ್ವೇತಾ S, ಅಂಕಿತಾ, ಶೋಭಾ, ಅನಿತಾ ಹಾಗೂ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ. ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮೆಲ್ಲರಿಗೂ ಆದರ್ಶಪ್ರಾಯ ವ್ಯಕ್ತಿತ್ವ ಹೊಂದಿರುವ ನರೇಂದ್ರ ಅವರು ತಮ್ಮ ಜೀವನ ಕ್ರಮದಿಂದಲೇ ನಮಗೆ ಮಾದರಿಯಾಗಿದ್ದಾರೆ. ಪತ್ನಿಗೆ ಒಳ್ಳೆಯ ಸಂಗಾತಿ, ಮಕ್ಕಳಿಗೆ ಆತ್ಮೀಯ ಗೆಳೆಯನಂತಿರುವ ಅವರು ಉದ್ಯಮ ಕ್ಷೇತ್ರದ ಎಲ್ಲಾ ಸಿಬ್ಬಂದಿ, ಕಾರ್ಮಿಕರೊಂದಿಗೆ ಆತ್ಮೀಯತೆ ಹೊಂದಿದ್ದಾರೆ. ತಮ್ಮ ತಾಯಿಯ ಹೆಸರಿನಲ್ಲಿರುವ ಟ್ರಸ್ಟ್ ಮೂಲಕ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಕೈಗೊಳ್ಳುತ್ತಿರುವ ಹೃದಯವಂತ, ಬಡಜನರ ಕಷ್ಟಕ್ಕೆ ಸ್ಪಂದಿಸುವ ಕರುಣಾಮಯಿಯಾದ ತಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಸದಾ ಸುಖವಾಗಿರಿ, ಆಯುಷ್ಯ ಆರೋಗ್ಯ ವೃದ್ಧಿಯಾಗಲಿ, ನೀವು ಕಂಡ ಕನಸೆಲ್ಲ ನನಸಾಗಲಿ ಎಂದು ಶುಭ ಹಾರೈಸುವ ಶ್ರೀಮತಿ ನೇಹಾ ನರೇಂದ್ರ ದೇಸಾಯಿ, ಕಾರ್ಯದರ್ಶಿ ಮಾತುಶ್ರೀ ಸರೋಜಾ ಬಾಳ ದೇಸಾಯಿ, ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಕಾರವಾರ, ಅಧ್ಯಕ್ಷರು ಎನ್ಆರ್ ಸ್ಟೀಲ್ ಕ್ಲಬ್ ಕಾರವಾರ. ಮಕ್ಕಳಾದ ಸಾಹಿಲ್ ನರೇಂದ್ರ ದೇಸಾಯಿ, ಸುಜನ್ ನರೇಂದ್ರ ದೇಸಾಯಿ ಕಾರವಾರ.